ನಾವು ಬೆಲ್ಲದಲ್ಲಿ ಯಾವುದೇ ಥರದ ವಿಷ ಮತ್ತು ಕೆಮಿಕಲನ್ನು ಬೆರೆಸೋದೇ ಇಲ್ಲ ಸರ್. ನಾವು ಬೆಲ್ಲದಲ್ಲಿ ವಿಶ್ವಾಸವನ್ನು ಸೇರಿಸ್ತೀವಿ, ಅದಕ್ಕಾಗಿ ನಮ್ಮ ಬೆಲ್ಲ ಒಡೆದು ಹಾಳಾಗಲ್ಲ ಸರ್. ರೈತ ಎಂದು ಈಗ ಭಾಳಷ್ಟು ಜನ ಹೇಳ್ತಾರೆ, ಇಲ್ಲರಿ ರೈತರು ಸಿಕ್ಕಾಪಟ್ಟೆ ಔಷಧ ಹೊಡೆದ ಕಿಶಿಂದ ಕಾಯಿಪಲ್ಯಗಳನ್ನು ತಂದು ಕೊಡ್ತಾರೆ, ರೈತರು ಸಿಕ್ಕಾಪಟ್ಟೆ ಔಷಧ ಹಾಕಿದಂಥ ಹಣ್ಣು ಹಂಪಲುಗಳನ್ನು ತಂದು ಕೊಡ್ತಾರೆ, ನಮ್ಮ ಮೇಲೆ ರೈತರ ತಲೆ ಮೇಲೆ ಒಂದು ಅಪವಾದ ಮಾಡ್ತಾರೆ ಸಾಕಷ್ಟು ಜನ. ಇಲ್ಲ ಸರ್, ರೈತ ಎಂದೂ ಮೋಸ ಮಾಡಲ್ಲ, ರೈತ ಅದನ್ನು ಮಾಡಿಯೂ ಇಲ್ಲ. ನಾವು ತುತ್ತ ಅನ್ನಕ್ಕೆ ವಿಷವನ್ನು ತಂದಿಟ್ಟವ್ರು ಯಾರು ಸರ್? 1962ರಲ್ಲಿ ಗ್ರೀನ್ ರೆವಲ್ಯೂಷನ್ ಹೆಸರ ಮೇಲೆ ಸರ್ಕಾರಗಳೇ ರೈತನ ಕೈ ತಂದು ವಿಷವನ್ನು ಕೊಟ್ಟು ಇದನ್ನು ಭೂಮಿಗೆ ಹಾಕಂತ ಹೇಳಿದ್ವಿ ಸರ್ಕಾರಗಳೇ ಹೊರತು ರೈತ ಯಾವತ್ತೂ ಹೋಗಿರಲಿಲ್ಲ ಸರ್. ಈಗ ಲ್ಯಾಂಡ್ ಟು ಲ್ಯಾಬ್ ಇಷ್ಟೇ ಉಳಿದಿದೆ ಸರ್. ಇನ್ನು 10 ವರ್ಷದಲ್ಲಿ ಎಲ್ಲರೂ ಭೂಮಿಗೆ ಬರ್ತಾರೆ ಸರ್, ಎಲ್ಲರೂ ರೈತನ ಹತ್ರನ ಬರ್ತಾರೆ ಸರ್. ನಾನು ತಿನ್ನುವಂಥ ಬೆಲ್ಲ ಎಷ್ಟು ಉತ್ಕೃಷ್ಟವಾಗಿದೆ. ಇವತ್ತು ನಮ್ಮ ಬಿಲಿಯನಿಯರ್ಸ್ ಅವ್ರಿಗೆ ಎಲ್ಲಿ ಬಂದು ನೋಡೋಕ್ಕಾಗಲ್ಲ ಸರ್. ನಮ್ಮ ಆಲೆ ಮನೆಯಲ್ಲಿ ನಾವು ಹೆಂಗೆ ತಯಾರು ಮಾಡ್ತೀವಿ ಅಂತ ಅವ್ರು ಅಲ್ಲೇ ತಮ್ಮ ಮನೆಯಲ್ಲಿ ಕೂತ್ಕೊಂಡು ಮತ್ತು ತಮ್ಮ ದೊಡ್ಡ ಪ್ರೊಜೆಕ್ಟ್ ಸ್ಕ್ರೀನ್ ಮೇಲೆ ಅಥವಾ ಟಿ ವಿ ಮೇಲೆ ಅದನ್ನೊಂದು ಸ್ಕ್ಯಾನ್ ಮಾಡಿಬಿಟ್ರೆ ಬೆಲ್ಲ ಹೆಂಗೆ ತಯಾರಾಗ್ತದೆ ಅನ್ನೋದು ನಮ್ಮ ಬೆಲ್ಲ ತಿಂತಾನೂ ಸಹಿತ ನಾನು ತಯಾರು ಮಾಡುವಂಥ ಬೆಲ್ಲ, ನಾನು ತಿಂತಾ ಇರುವಂಥ ಬೆಲ್ಲನೂ ಹೆಂಗಿದೆ ಅಂತ ತಕ್ಷಣ ಅವ್ರ ಮನೆಯಲ್ಲಿ ಕೂತು ನೋಡ್ಕೋಬೇಕು. ಅದಕ್ಕಾಗಿ ಇಷ್ಟೆಲ್ಲ ಪ್ರೊಸೀಜರನ್ನು ಮಾಡಿ ಆ ಬೆಲ್ಲವನ್ನು ಮಾರುಕಟ್ಟೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ನಾವು ಇಡೀ ವಿಶ್ವದಲ್ಲಿ 10,000 ರೂಪಾಯಿ kg ಬೆಲ್ಲ ಎಲ್ಲೂ ಇಲ್ಲ ಸರ್. ಅದು ಈ ಸಂಗಾನಟ್ಟಿ ಮಣ್ಣಿನಿಂದ, ಕರುನಾಡಿನ ಮಣ್ಣಿನಿಂದ ಏನು ವಿಶ್ವದಲ್ಲಿರುವಂಥ ಎಲ್ಲ ಬಿಲಿಯನಿಯರ್ಗಳನ್ನು ತಲುಪುವಂಥ ಹಂಬಲದಲ್ಲಿ ನಾವಿದ್ದೀವಿ ಸರ್. ಉತ್ತಮವಾದಂಥ ಬೆಲ್ಲ ಕೊಡ್ಲಿಕ್ಕೆ ರೆಡಿಯಾಗಿರ್ತೀವಿ. ನೀವು ಒಂದ್ಸರಿ ನೀವು ಅದರಲ್ಲಿ ಒಳಗಡೆ ಬಂದರೆ ಒಂದು ಆಪರೇಷನ್ ಥಿಯೇಟರ್ಗೆ ಬಂದಾಗ ಏನು ಫೀಲ್ ಇರುತ್ತೆ ಆ ಫೀಲ್ ಬೆಲ್ಲ ತಯಾರು ಮಾಡೋಲ್ಲಿ ಇರುತ್ತೆ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? 10 ದಿವಸದಲ್ಲಿ 30 ಲಕ್ಷ ನಿಮಗೆ ಲೋನ್ ಬಂತು. ಹ್ಞೂ ಸರ್. ಓಕೆ, ಹಾಂ. ಮುಂದೆ ಅದು ಆಮೇಲೆ ಚೆನ್ನಾಗಿ ಬ್ರ್ಯಾಂಡಿಂಗ್ ಮಾಡಿದ್ವಿ ಸರ್. ಇಷ್ಟೆಲ್ಲ ಹೈಜಿನಿಕ್ ಆಗಿ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಿಶಿಂದ ತುಂಬ ಕ್ಲೀನಾಗಿ ಮಾಡಕತ್ತೀವಿ ಸರ್. ಆಮೇಲೆ ನನಗೊಂದು ಆಲೋಚನೆ ಬರ್ತಾಯಿತ್ತು ಸರ್. ಈಗ ನೀವು ಎಲ್ಲ ನೋಡಿವಿ ಸರ್, ಬೆಲ್ಲ ಅಂದರೆ ಎಲ್ಲಿರುತ್ತೆ ಸರ್? ನಾವು ಕೊಂಡು ತರಬೇಕಂದ್ರೆ ಎಲ್ಲಿಂದ ತರ್ತೀವಿ? ಕಿರಾಣಿ ಅಂಗಡಿಯಿಂದ ತರ್ತೀವಿ. ಅದನ್ನ ಇಡೋ ಜಾಗ ಯಾವುದಂತಂದ್ರೆ ಅಡುಗೆ ಮನೆ. ಇದು ಎರಡನ್ನೂ ದಿಕ್ಕು ತಪ್ಪಿಸ್ಬೇಕಂತ ತಲೆಯಾಗ ಗೊತ್ತು ಸರ್. ಹ್ಞೂ ಸರ್. ಹೆಂಗೆ ಇವು ಎರಡನ್ನೂ ದಿಕ್ಕು ತಪ್ಪಿಸ್ಬಿಡೋದು. ಯಾವ ದಿಕ್ಕಲ್ಲಿ ಬೆಲ್ಲ ಇರುತ್ತೋ ಅಲ್ಲಿಂದ ತಪ್ಪಿಸೋದು, ಇಡೋದು ಯಾವುದು ದಿಕ್ಕದ ಅದನ್ನು ತಪ್ಪಿಸೋದು ಅಂತ ಒಂದಿನ ಕುತ್ಕೊಂಡು ವಿಚಾರ ಮಾಡಿದ್ದೀನಿ. ಬೆಲ್ಲನ ತಯಾರು ಮಾಡೋದು 5 ಗ್ರಾಮದಲ್ಲಿ ತಂದೆ ಸರ್. ಈಗೆಲ್ಲ ಶುಗರ್ ಆಗೈತಿ, ಈಗೆಲ್ಲ ಸಿಹಿ ತಿನ್ನೋರು ಜನ ಭಾಳ ಕಡಿಮೆ ಇದ್ದಾರೆ. 10 ಗ್ರಾಮ್ ಕೊಟ್ಟರೆ ಯಾರಿಗೂ ಬೆಲ್ಲ ತಿನ್ನೋಕ್ಕಾಗತ್ತಿಲ್ಲ ಸರ್ ಇವತ್ತಿನ ದಿನಮಾನದಲ್ಲಿ. ಅದಕ್ಕಾಗಿ ಜನರಿಗೆ ಎಷ್ಟು ಸೈಜಲ್ಲಿ ಬೇಕಲ್ಲ ಅಷ್ಟೇ 5 ಗ್ರಾಮ್ ಸೈಜಲ್ಲಿ ಫಸ್ಟ್ ಬೆಲ್ಲ ತಂದೆ ಸರ್. 5 ಗ್ರಾಮ್ ಸರ್. ಒಂದು ದೊಡ್ಡ ಟ್ಯಾಬ್ಲೆಟ್ ನುಂಗಿದಂಗೆ ಅಷ್ಟು ಕಸ್ಟಮೈಸ್ ಮಾಡಿದ್ದೀವಿ. ಇನ್ನು ಇದನ್ನ ಇಡೋ ಜಾಗ ಬೇಕಲ್ಲ ಸರ್. ಕಿರಾಣಿ ಅಂಗಡಿಯಿಂದ ತರ್ತಿದ್ವಿ, ಅಡುಗೆ ಮನೆಯಲ್ಲಿ ಇಡ್ತಿದ್ವಿ. 10 ಕಿಲೋ ಪೆಂಟೆ, 5 ಕಿಲೋ ಪೆಂಟೆ, 1 ಕಿಲೋ ಪೆಂಟೆ ತಿಂದು ಒಡೆದ ಅದನ್ನ ಅಡುಗೆ ಹಾಕಿದ್ರೆ ನಮಗೆಲ್ಲ ಬೆಲ್ಲ ತಿಂದಂಗೆ ಆಗೋದು, ಮನೆಗೆ ಬೆಲ್ಲ ತಿಂದಂಗೆ ಆಗೋದು. ಆವಾಗ ಯೋಚನೆ ಮಾಡಿ 40 ಗ್ರಾಮ್ದೊಂದು ಪಾಕೆಟ್ ಮಾಡಿದೆ ಸರ್. ಒಂದು ಸಿಗರೆಟ್ ಪ್ಯಾಕ್ ಥರ ನೀವು ಜೇಬಲ್ಲಿ ಇಟ್ಕೊಂಡು ಅಡ್ಡಾಡ್ಬೋದು. ಕಸ್ಟಮೈಸ್ ಮಾಡಿದ್ದೀರಿ ಸರ್. 40 ಗ್ರಾಮ್ ಬೆಲ್ಲವನ್ನು ತೆಗೆದುಕೊಂಡು ಅದನ್ನು ಯಾವುದೇ ಕಿರಾಣಿ ಅಂಗಡಿಗೆ ಕೊಡೋದು ಬಂದ್ ಮಾಡಿದೆ ಸರ್. ಫಸ್ಟ್ ಕಿರಾಣಿ ಅಂಗಡಿಗೆ ಕೊಡಲ್ಲ ನಾನು ಬೆಲ್ಲ. 1 kg ಪೆಂಟಿ ಕೊಡ್ತೀನಿ ನಿಮಗೆ, ಪುಡಿ ಬೆಲ್ಲ KG ಒಳಗೆ ಇದ್ದಿದ್ದು ಎಲ್ಲ ನಿಮಗೆ ಕೊಡ್ತೀನಿ. ಇದೇನು ಪಾಕೆಟ್ ಮಾಡಿದಿಲ್ಲ ಸರ್, ಮೌತ್ ಫ್ರೆಶ್ನರ್, ಅದ್ರಾಗ ಬಡೆ ಸೋಪ್ ಹಾಕಿದೀವಿ, ಅದ್ರಾಗ ಜಿಂಜರ್ ಅನ್ನು ಸೇರಿಸಿದ್ವಿ. ತಿಂದ್ರೆ ಎಲ್ಲರೂ ಒಂದು ಫೀಲ್ ಇರ್ಬೇಕಲ್ಲ. ಅವು ಎರಡನ್ನು ಹಾಕಿ 40 ಗ್ರಾಮ್ ಪಾಕೆಟ್ ಮಾಡಿದ್ವಿ ಸರ್. ಆ 40 ಗ್ರಾಮ್ ಪಾಕೆಟ್ ಅನ್ನು ತೆಗೆದುಕೊಂಡು ಅದನ್ನ ಸಿಗರೆಟ್ ಪ್ಯಾಕ್ ತರ ಸಣ್ಣ ಸ್ಮಾಲ್ ಪ್ಯಾಕ್ ಮಾಡಿ ಅದನ್ನ ಹೈಪರ್ ಮಾರ್ಟ್ಗಳಿಗೆ ಕೊಟ್ಟೆ ಸರ್. ಆಮೇಲೆ ಸ್ಟೇಷನರಿ ಅಂಗಡಿಗಳಿಗೆ ಕೊಟ್ಟೆ. ಆಮೇಲೆ ಅದನ್ನ ಎಲ್ಲಿ ಇಡೋದಂದ್ರೆ ನನ್ನ ಕನಸಿತ್ತು, ಆಡಿ, ಮರ್ಸಿಡಿಸ್ ಬೆಂಜ್, ಆಮೇಲೆ IT ಕಂಪ್ನಿ ಆಫೀಸ್ಗಳಲ್ಲಿ ಈಗೆಲ್ಲ ಕ್ಯಾಡ್ಬರಿ ಚಾಕೊಲೇಟ್ ಅದು ಎಲ್ಲ ಜೇಬಲ್ಲಿ ಇಟ್ಕೊಂತಿದ್ದಾರ, ಅಲ್ಲಿ ನನ್ನ ಬೆಲ್ಲ ತಿನ್ಬೇಕಂತ ವಿಚಾರ ಮಾಡಿದೆ ಸರ್. ಅವರೆಲ್ಲ ನನ್ನ ಬೆಲ್ಲ ಬಳಸ್ಬೇಕು. ಅದಕ್ಕಾಗಿ ಸಣ್ಣದು ಮಾಡಿ ಸಣ್ಣ ಪಾಕೆಟ್ 40 ಗ್ರಾಮ್ ಬೆಲ್ಲದ ಪಾಕೆಟನ್ನು 50 ರೂಪಾಯಿ ಸೇಲ್ ಮಾಡಕತ್ತಿದ್ದೆ ಸರ್. ಎಷ್ಟು ಪೀಸ್ ಇರ್ತಿತ್ತು ಅದ್ರಾಗ? 8 ಪೀಸ್ ಇರುತ್ತೆ. 8 ಪೀಸ್ 8 ಪೀಸ್ ಬೆಲ್ಲನ ಒಂದು ಪಾಕೆಟ್ ಕೊಟ್ರೆ ಅವ್ರಿಗೆ ಜೇಬಲ್ಲಿ ಹಾಕೊಂಡು ಹೋಗಕತ್ತಿದ್ರು. ಇಡೋ ಜಾಗ ಅಡಿಗೆ ಮನೆಯನ್ನು ಚೇಂಜ್ ಮಾಡಿದ್ವಿ ಸರ್. 1 kg ಬೆಲ್ಲ ಕೊಟ್ರೆ ಯಾರ ಕಾರ್ನಲ್ಲಿ ಇಟ್ಕೊಳಕ್ಕಾಗಲ್ಲ. 1 kg ಬೆಲ್ಲ ಹೋದ IT ಕಂಪ್ನಿ ನಮ್ಮ ಅದು CEO ತನ್ನ ಟೇಬಲ್ ಮೇಲೆ ಇಟ್ಕೊಂಡು ತಿನ್ನಕ್ಕಾಗಲ್ಲ. ಅವನಿಗೆ ಶುಗರ್ ಡೌನ್ ಆಗಕತ್ತಾರೆ, ಯಾರೋ ತಿನ್ಬೇಕಾದ್ರೆ ಚಾಕ್ಲೇಟ್ ತಿಂತಿದ್ರು. ಆ ಜಾಗದಲ್ಲಿ ನಾನು ಬೆಲ್ಲ ತಿನ್ನೋ ಹಾಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿದೆ. ಬೆಂಗಳೂರಿನ IT BT ದೊಡ್ಡ ಕಂಪ್ನಿಗಳಿಗೆ ಭೇಟಿ ಇದೆ ಸರ್. ನೀವು ಪ್ಲೀಸ್
ಈ ಚಾಕ್ಲೇಟ್ ತಿನ್ನೋದ್ರ ಬದಲು ಈ ಬೆಲ್ಲ ತಿನ್ನಿ ಅಂತ ಕೊಟ್ಟೆ. ಹೆಂಗೆ ಕನೆಕ್ಟ್ ಮಾಡ್ತಿದ್ರಿ, ಹೆಂಗೆ ಹೋಗ್ತಿದ್ರಿ ಅಲ್ಲಿಗೆ? ಸರ್ ಈಸಿ ಇದೆ ಸರ್. ರೈತ ತಾನು ಬೆಳೆದಂಥ ಬೆಳೆಗಳನ್ನು ನಾನು ಬೆಳೆದಿದ್ದೀನಿ ಅಂತ ತಕ್ಷಣ ನೀವು ಮುಕ್ತವಾಗಿ ಅವ್ರ ಜೊತೆ ಮಾತನಾಡಕ್ಕೆ ಹೋದ್ರೆ ನಾವು ಮಾತನಾಡ್ತಾರೆ ಸರ್. ನಿಮ್ಗೆ ಅಷ್ಟೊತ್ತಿಗೆ ಇಂಗ್ಲೀಷ್ ಎಲ್ಲ ನನಗೆ ಬರೀಲಿಕ್ಕೆ ಓದ್ಲಿಕ್ಕೆ ಬರಾಕತ್ತಿದ್ದು ಸರ್. ನಾನು ಬರಿತಾ ಇದ್ದೆ, ನಾನು ಅವ್ರಿಗೆ ಹೇಳ್ತಿದ್ದೆ ಸರ್ ಹಿಂಗೆ ಅವ್ರು ಕನ್ನಡ ಬರುವಂಥ ಇಂಗ್ಲೀಷಿನಲ್ಲಿ ಇದ್ರಂದ್ರೆ ನನ್ನ ಸ್ನೇಹಿತರು ಯಾರಾದರೂ ಕಾಲ್ ಮಾಡಿ ಕೊಡ್ತಿದ್ರು ಸರ್ ಮಾತಾಡಿ ಅಂತ. ಅವ್ರು ಮಾತಾಡ್ತಿದ್ರು, ಹೌದಾ ಬನ್ನಿ ಒಳಗಡೆ ಬನ್ನಿ ಅಂತಂದ್ರು. ಅವ್ರು ಪರ್ಮಿಷನ್ ವಿಸಿಟರ್ ಕಾರ್ಡ್ ಕೊಡ್ತಿದ್ರು, ಒಳಗಡೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಿದ್ವಿ. ಅವ್ರು ತಿಂದ್ಮೇಲೆ ಚೆನ್ನಾಗಿರ್ತಿತ್ತು ಅಂತಾರೆ. ಇದನ್ನ ಎಲ್ಲ ಇದರಲ್ಲಿ ಏನು ಮಾಡಿದ್ವಿ, 18 ವೆರೈಟಿಗಳನ್ನ ತಂದಿವಿ ಸರ್. ನಾವು ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ರೆ ಸ್ಟ್ರಾಬೆರಿ ಅಂತೀವಿ, ಮ್ಯಾಂಗೋ ಅಂತೀವಿ, ಬೇರೆ ಬೇರೆ ಫ್ಲೇವರ್ಗಳು ಇರ್ತಾವಲ್ಲ ಸರ್. ಅದೇ ಥರ ನಾನು ಯಾಕೆ ಥರ ಬರ್ದ ತಂದಿರಿ, ಮಕ್ಕಳಿಗೆ ಚಾಕ್ಲೇಟ್ ತಂದಿರಿ, ಮಕ್ಕಳಿಗೆ ಕಾಫಿ ಹಾಕಕತ್ತಿದ್ವಿ, ಅದರಲ್ಲಿ ಏಲಕ್ಕಿ ಹಾಕಕತ್ತಿದ್ವಿ, ಬ್ಲ್ಯಾಕ್ ಪೆಪ್ಪರ್ ಹಾಕಕತ್ತಿದ್ದೀವಿ, ಚಕ್ಕೆಯನ್ನು ಹಾಕಕತ್ತಿದ್ದೀವಿ. ಹಿಂಗೆ 18 ಫ್ಲೇವರ್ ಬೆಲ್ಲ ಮಾಡಿಬಿಟ್ಟಿವಿ ಸರ್ ನಾವು. ಅದು ಏನಾಗಕತ್ತಿ ಅಂದ್ರೆ ಸರ್, 40 ಗ್ರಾಮ್ ಪಾಕೆಟನ್ನು 50 ರೂಪಾಯಿಗೆ ಮಾರಾಕತ್ತಿದ್ವಿ. ನಾನು ಏರ್ಪೋರ್ಟ್ಗಳಲ್ಲಿ ಹೋದಾಗ ಅವರಿಗೆ ಒಂದು ಸ್ಯಾಂಪಲಾಗಿ ಒಂದೊಂದು ಪೀಸ್ ಕೊಡ್ತಿದ್ದೆ. ಅದು ಏನು ರೀ ತುಂಬ ಚೆನ್ನಾಗಿತ್ತಲ್ಲ, ಎಲ್ಲಿ ಸಿಗ್ತೈತಿ? ಇಲ್ಲ ಸರ್ ನೀವು ನನ್ನ ನಂಬರ್ಗೆ ಕಾಲ್ ಮಾಡಿರಿ, ನಾನು ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ. ಇವತ್ತಿಗೂ ಅವರು ನನಗೆ ಒಂದು 20 ರಿಂದ 30 ಸಾವಿರ ಜನ ಕಸ್ಟಮರ್ ಇದ್ದಾರೆ ಸರ್. ಅವ್ರ ಮನೆಗೆ ನಾವೇ ಕಳಿಸ್ಕೊಡ್ತೀವಿ. ಇದು ಎಲ್ಲವನ್ನು ನೋಡಿದ ಕೇಂದ್ರ ಸರ್ಕಾರ 2023ರಲ್ಲಿ ಭಾರತದ ಬೆಸ್ಟ್ ಇನೋವೇಟಿವ್ ಫಾರ್ಮರ್ ಅವಾರ್ಡನ್ನು ನಿತಿನ್ ಗಡ್ಕರಿ ಅವರು ಡೆಲ್ಲಿಯ ICRನಲ್ಲಿ ಕರೆದು ನನಗೆ ಪ್ರಶಸ್ತಿ ಕೊಡ್ತಾರೆ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಓಕೆ. ರೈತ ವಿಭಿನ್ನವಾಗಿ ವಿಚಾರ ಮಾಡಿದ್ರಿ. ಈಗ ನಿಮಗೆ ತೋರಿಸ್ತೀನಿ ಸರ್. ಈಗ ಕೃಷ್ಣಪಾಲ್ ಗುಜ್ಜರ್ ಕೇಂದ್ರ ಸಚಿವರು, ಅದು ಇನ್ನೊಬ್ರು ಕೇಂದ್ರ ಸಚಿವರು MB ಪಾಲ್ ಅಂತ, ಅವ್ರು ಸ್ವತಃ ಪತ್ರ ಬರೆದಿದ್ದಾರೆ ಸರ್. ಆ ಪತ್ರಗಳನ್ನು ನಿಮಗೆ ತೋರಿಸ್ತೀನಿ. ಜನವರಿಯಲ್ಲಿ ಅವ್ರು ಇಲ್ಲಿ ಬರ್ತಾ ಇದ್ದಾರೆ ಸರ್. ಇಲ್ಲಿಗೆ ಬರ್ತಾ ಇದ್ದಾರೆ. ಒಬ್ಬ ರೈತ, ನಾವು ODOP ಬೆನಿಫಿಷಿಯರ್, ನಾನೊಬ್ಬ ರೈತ. ಹಂಗಂದ್ರೆ ಅಂದ್ರೆ ಈ ಒಂದು ಜಿಲ್ಲೆ ಒಂದು ಉತ್ಪನ್ನದ ಬೆನಿಫಿಷಿಯರ್. ನಾವು ಕೊಟ್ಟದ ರೊಕ್ಕ ಸರ್ಕಾರದಿಂದ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಕೊಟ್ಟದ ರೊಕ್ಕ ಎಷ್ಟು ಸದುಪಯೋಗ ಆಯಿತು ಅನ್ನಕ್ಕೆ ಒಬ್ಬ ನಾನು ಮಾದರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ODOP ಸ್ಕೀಮ್ ಬಂದ ಮೇಲೆ 400ಕ್ಕಿಂತ ಹೆಚ್ಚು ಮಂದಿ ಫಲಾನುಭವಿಗಳಿದ್ದಾರೆ. ಯಾರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲಿಲ್ಲ. ಮತ್ತು ಈ ವರ್ಷ ನಾವು ಇನ್ನೊಂದು ಏನು ಮಾಡಿದ್ವಿ ಅಂದ್ರೆ ಸರ್, ಈಗ ನಾವೆಲ್ಲರೂ ಕಾರ್ಪೊರೇಟ್ ಆಫೀಸ್ಗಳಿಗೆ ಹೋಗ್ತೀವಿ, ಮಂತ್ರಿಗಳ ಹತ್ರ ಹೋಗ್ತೀವಿ, ಮಹೋದಯರ ಹತ್ರ ಹೋಗ್ತೀವಿ. ಎಲ್ಲರೂ ನಾವು ಯುಗಾದಿವನ್ನ ಬರಲಿ ಅಥವಾ ದೀಪಾವಳಿ ಬರಲಿ, ನ್ಯೂ ಇಯರ್ ಬರಲಿ, ಗಿಫ್ಟ್ ಹ್ಯಾಂಪರ್ ಅತ್ಯಕ್ಷಿಂದ ಬೊಕ್ಕೆ ಕೊಡ್ತೀವಿ, ಟಾಯ್ಸ್ ಕೊಡ್ತೀವಿ, ವಾಚ್ ಕೊಡ್ತೀವಿ, ಇನ್ನೇನೋ ಕೊಡ್ತೀವಿ. ಒಂದ್ಸರಿ ನಾವು ಯಾಕೆ ಗಿಫ್ಟ್ ಹ್ಯಾಂಪರನ್ನು ಮಾಡಬಾರ್ದು ಅನ್ನುವಂಥ ಆಲೋಚನೆ ಇಟ್ಕೊಂಡು ಇನ್ನೇ ದೀಪಾವಳಿಗೆ ನಾವು ಗಿಫ್ಟ್ ಹ್ಯಾಂಪರನ್ನು ಮಾಡಿದ್ವಿ ಸರ್. ಫಸ್ಟ್ ಟೈಮ್ ಇಂಡಿಯಾನ ಫಸ್ಟ್ ಟೈಮ್ ಫಾರ್ಮರ್ ಗಿಫ್ಟ್ ಹ್ಯಾಂಪರ್ ಮಾಡಿದ್ವಿ. 15,000 ನಾವು ಶಾರ್ಟ್ಲಿ ಒಂದು 10 days ಸರ್ 15,000 ಗಿಫ್ಟ್ ಹ್ಯಾಂಪರ್ ಮಾಡಿದ್ವಿ ಸರ್. ಏನೇನು ಇರ್ತಿತ್ತು ಅದ್ರಾಗೆ? ಅದರಲ್ಲಿ ಶುಂಠಿ ಬೆಲ್ಲ ಇರ್ತಿತ್ತು ಸರ್. ಆಮೇಲೆ ಅದರಲ್ಲಿ ಸೋಂಪು ಬೆಲ್ಲ ಇರ್ತಿತ್ತು ಸರ್. ಒಂದು ಪೌಡರ್ ಬೆಲ್ಲ ಕೊಡ್ತಿದ್ವಿ. ನಮ್ಮದೇ ಬೆಲ್ಲದಿಂದ ತಯಾರು ಮಾಡಿದಂಥ ಕೊಬ್ಬರಿ ಬರ್ಫಿ ಕೊಟ್ಟಿವಿ. ನಮ್ಮದೇ ಬೆಲ್ಲದಿಂದ ತಯಾರು ಮಾಡಿದಂಥ ಶೇಂಗಾ ಚಿಕ್ಕಿಯನ್ನು ಕೊಟ್ಟಿವಿ. ಹಿಂಗೆ 6 ಐಟಮ್ಗಳನ್ನು ಹಾಕಿ ನಾವು ಕೊಡೋದ್ರಿಂದ ಓದೋರಿಗೂ ಖುಷಿಯಿಂದ ತಿಂದ್ರು ಸರ್. ಬಡಮಳ ಅವರಷ್ಟು ನಮ್ಮ ಕಸ್ಟಮರ್ ಆಗಿದ್ದಾರೆ ಸರ್. ಇವ್ರು ಯಾರ್ಯಾರು ಕೊಟ್ಟಿದ್ರು ಅವರೆಲ್ಲ ನಮ್ಮ ಕಸ್ಟಮರ್ ಆಗಿಬಿಟ್ಟಿದ್ದಾರೆ ಸರ್ ಇವಾಗ. ಓಕೆ. ಇಲ್ಲಿ ಅದು ಹಚ್ಚಬೇಕಾಗುತ್ತೆ ಅವೆಲ್ಲ ಚಿಕ್ಕದೆಲ್ಲ ಮಾಡುವಾಗ, ಅದನ್ನೆಲ್ಲ ಹೇಗೆ ನೀವು ಇದು ಇರಲಿಲ್ವಲ್ಲ ಮಾರ್ಕೆಟಲ್ಲಿ, ಹೇಗೆ ಮಾಡಿದ್ರಿ ಅದನ್ನೆಲ್ಲ ಸರ್? ನಾವೇನು ಅಭ್ಯಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಸರ್, ಇವತ್ತಿಗೂ ಸರ್ ನಾನು ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಇರ್ತೀನಿ ಸರ್. ನಾವು ಯಾವ ಥರದ ಬೆಲ್ಲ ತರಬೇಕು, ಸಮಾಜದಲ್ಲಿ ಯಾವ ಥರದ್ದು ತಂದ್ರೆ ಜನರಿಗೆ ಕಸ್ಟಮೈಸ್ ಮಾಡೋಕ್ಕೆ ಸಾಧ್ಯ ಇದೆ. ನಾವು ಮುಂಚೆ ಈ ಕಿಲೋ ಬೆಲ್ಲದನ್ನು ಮಾರ್ಕೋತ ಕೂತ್ರೆ 60 ರೂಪಾಯಿಗೆ ಮಾರಬೇಕಾಗಿತ್ತು, 1000 ರೂಪಾಯಿಗೆ ಮಾರಕ್ಕೆ ಹಾಕಿರ್ಕಿಲ್ಲ. ನಾವು ಕಸ್ಟಮೈಸ್ ಮಾಡಿದಾಗ ಮಾತ್ರ 1000 ರೂಪಾಯಿಗೆ ಮಾರಕ್ಕೆ ಸಾಧ್ಯ ಆಗೈತಿ. ಅದಕ್ಕಾಗಿ ಅಂಥ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬೆಲ್ಲದಲ್ಲಿ ಇನ್ನೇನು ತರ್ಬೋದು, ಎಷ್ಟು ಸಣ್ಣ ಮಾಡ್ಬೋದು, ಆ ಮೋಲ್ಡ್ಗಳನ್ನು ಮೊದಲು ಕಟ್ಟಿಗೆಯಲ್ಲಿ ಮಾಡಿ ನೋಡಿದ್ವಿ ಸರ್. ಕಟ್ಟಿಗೆಯಲ್ಲಿ ಅದು ಸರಿಯಾಗಿ ಬರಲಿಲ್ಲ ಸರ್. ಸರಿಯಾಗಿ ಬರಲಿಲ್ಲ ಅಂದಾಗ ನಾವು ಮುಂಬೈ ಮತ್ತು ಗುಜರಾತಕ್ಕೆ ಆ ಮೋಲ್ಡ್ಗಳಿಗಾಗಿ ಹುಡುಗಾಟ ಮಾಡಕತ್ತೀವಿ ಸರ್. ಈಗ ಚಾಕ್ಲೇಟ್ ಮಾಡೋಕ್ರೆ ಅವ್ರು ಮೋಲ್ಡಿಂದ ಮಾಡ್ಬೇಕಲ್ಲ ಸರ್, ಅವ್ರನ್ನೆಲ್ಲ ಸಂಪರ್ಕ ಮಾಡಕತ್ತಿದ್ದೀವಿ. ಆವಾಗ ಸಿಲಿಕಾ ಮೋಲ್ಡ್ ಅಂತ ತಕ್ಷಣ ನಮಗೆ ಸಿಕ್ಕು ಸರ್. ಅಂದ್ರೆ ಅದು ಬೆಲ್ಲ ಹೀಟ್ ಇರೋದ್ರಿಂದ ಹಾಕಿದಾಗೂ ಸತ್ಯಕ್ಕೆ ಅದು ರಿಯಾಕ್ಟ್ ಆಗಬಾರ್ದು. ಸಿಲಿಕಾ ಮೋಲ್ಡನ್ನು ಹಾಕಿಸಿಂದ ಅದರಿಂದ ಮೋಲ್ಡ್ಗಳನ್ನು ತಂದೀವಿ. ಅಂತ ಎಲ್ಲ ಮೋಲ್ಡ್ಗಳನ್ನು ನಾವು ಮಾಡ್ಕೊಂಡಿವಿ. ಹಿಂಗೆ ವಿಭಿನ್ನವಾಗಿ ವಿಚಾರ ಮಾಡ್ತಾ ವಿಭಿನ್ನವಾಗಿ ಮಾರುಕಟ್ಟೆಯನ್ನು ಮಾಡೋದ್ರಿಂದ ನಮ್ಮ ಬೆಲ್ಲ ಮತ್ತು ಕ್ವಾಲಿಟಿ ಇರೋದ್ರಿಂದ, ಮೊದಲನೇದಾಗಿ ಕ್ವಾಲಿಟಿ ಇರೋದ್ರಿಂದ ಇದು ವಿಭಿನ್ನವಾಗಿ ಮಾರುಕಟ್ಟೆಗೆ ನಾವು ಲಗ್ಗೆ ಇಟ್ಟಿವಿ ಸರ್.
ಓಕೆ. ಈಗ ನಿಮಗೆ ಏನು ಸಪ್ರೇಟ್ ಥಿಂಕ್ ಟ್ಯಾಂಕ್ ಅಂತ ಹೇಳ್ತೀವಿ, ಏನೋ ಇದಾರ ಜೊತೆಗೆ, ಅಥವಾ ಇದು ಡಿಸ್ಕಷನ್ ಮಾಡೋದಕ್ಕೆ ಜನ ಏನೋ ಆ್ಯಡ್ ಆಗಿದಾರ, ಹೇಗಿದು? ನಮ್ಮ ಹಿರಿಯರನ್ನ ಮಾತಾಡಿಸ್ತೇನೆ ಸರ್ ನಾನು. ಹಾಂ. ಯಾಕಂದ್ರೆ ನಮ್ಮ ಹಿರಿಯರು ಮುಂಚೆ ಬೆಲ್ಲ ಮಾಡಿದಾಗ ಸರ್ ಏಲಕ್ಕಿ ಹಾಕಿ ಬೆಲ್ಲ ಮಾಡಿ ತಿಂತಿದ್ರು ಸರ್. ಹಾಂ. ಶುಂಠಿಯನ್ನು ಈಗ ನಮ್ಮ ಪೂರ್ವಜರು ನೋಡ್ರಿ ಸರ್, ನೆಗಡಿ ಬಂದೈತೆ ಅಂದಾಗ ಬೆಲ್ಲ ಮತ್ತು ಶುಂಠಿ ಕಡಾಯಿಯನ್ನು ಕಾಶಿ ಕುಡಿದು ಬಿಡ್ತಿದ್ರು. ಬೆಲ್ಲ ಇಷ್ಟು ಒಂದು ಸ್ವಲ್ಪ ಬೆಲ್ಲ ತಗೋತಿದ್ರು, ಮನೆಯಾಗಿರೋ ಜಜ್ಜಿ ಶುಂಠಿ ಹಾಕಿ ಕುದಿಸ್ತಿದ್ರು, ಕುದಿಸಿ ಕುಡಿತಿದ್ರು. ಅದನ್ನ ನಾನು ಇನ್ಸ್ಟಂಟ್ ಕೊಟ್ಟರೆ ಏನಾಗುತ್ತೆ ಅಂತ ವಿಚಾರ ಮಾಡಿದೆ. ಅವರದೇ ಐಡಿಯಾಗಳನ್ನು, ಹಿರಿಯರ ಐಡಿಯಾಗಳನ್ನು ತೆಗೆದುಕೊಂಡು ಬೆಲ್ಲದಲ್ಲಿ ಶುಂಠಿ ಹಾಕಿ ಕೊಟ್ಬಿಟ್ಟೆ, ಶುಂಠಿ ಬೆಲ್ಲ ಅಂತ. ಅದು 200 ರೂಪಾಯಿ kg ಮಾರ್ತೀವಿ ಸರ್. ಆಮೇಲೆ ಗಂಟಲು ಸ್ವಲ್ಪ ಜ್ವರ ಬರುತ್ತಲ್ಲ ಸರ್, ಜ್ವರ ಬಂದಾಗ ನಮ್ಮ ಪೂರ್ವಜರೆಲ್ಲ ಬೆಲ್ಲ ಮತ್ತು ಚಕ್ಕೆ ತಿಂತಿದ್ರು ಸರ್. ಬೆಲ್ಲ ಮತ್ತು ಚಕ್ಕೆ ಕುಡಿಸ್ಕೊಟ್ಟಿವಿ, ಅದು ದಾಲ್ಚಿನ್ನಿ ಬೆಲ್ಲ ಆಯಿತು ಸರ್. ಹೀಗೆ ಮಕ್ಕಳಿಗೆ ನಾವು ಈ ಕಾಫಿ, ಈಗ ನಾವೆಲ್ಲ ಕಾಫಿ ಮಾಡ್ತೀವಿ ಸರ್ ಮನೆಯಲ್ಲಿ, ನಾವು ಬೆಲ್ಲದಲ್ಲಿನ ಕಾಫಿ ಪೌಡರ್ ಸೇರಿಸಿ ಕೊಟ್ಬಿಡ್ತೀವಿ. ಅವ್ರು ಬಾಯ್ಲ್ ಮಾಡೋ ಮುಂದೆ ಅದೊಂದು ಕ್ಯೂಬ್ ಹಾಕಿ ಬಾಯ್ಲ್ ಮಾಡಿದರೆ ಅದು ಕಾಫಿ ರೆಡಿ ಆಗಿಬಿಡುತ್ತೆ ಸರ್. ಓಕೆ. ಆಮೇಲೆ ನೀವು ನಮ್ಮ ಬೆಲ್ಲ ಎಷ್ಟೇ ನೀವು ಹಾಲಲ್ಲಿ ಹಾಕಿ ಬಾಯ್ಲ್ ಮಾಡಿರಿ, ಟೀ ಕಾಫಿಯಲ್ಲಿ ಬೇಕಾದಷ್ಟು ಹಾಕಿ ಬಾಯ್ಲ್ ಮಾಡಿರಿ, ನಮ್ಮ ಬೆಲ್ಲ ಇದು ಹಾಕಿ ಮಾಡೋದ್ರಿಂದ ಒಡೆದು ಹಾಳಾಗಲ್ಲ ಸರ್. ಓಕೆ. ನಾವು ಬೆಲ್ಲದಲ್ಲಿ ಯಾವುದೇ ಥರದ ವಿಷ ಮತ್ತು ಕೆಮಿಕಲನ್ನು ಬೆರೆಸೋದೇ ಇಲ್ಲ ಸರ್. ನಾವು ಬೆಲ್ಲದಲ್ಲಿ ವಿಶ್ವಾಸವನ್ನು ಸೇರಿಸ್ತೀವಿ, ಅದಕ್ಕಾಗಿ ನಮ್ಮ ಬೆಲ್ಲ ಒಡೆದು ಹಾಳಾಗಲ್ಲ ಸರ್. ಅದ್ಭುತ. ಬಟ್ ನೀವು ಹೇಳ್ತಾ ಇದ್ರಿ ಈಗ ಯಾವುದೇ ಕೆಮಿಕಲನ್ನು ಸೇರಿಸಲ್ಲ ಅಂತ. ಬಟ್ ಮೂಲ ರಾ ಮಟೀರಿಯಲ್ ಈಗ ಕಬ್ಬೇನು ಬರುತ್ತಲ್ಲ, ಅದು ಸಾವಯವ ಆಗಿರ್ಬೇಕಲ್ಲ ಸರ್? ಅಲ್ಲಿ ಬೇಕಾದಷ್ಟು ಕೆಮಿಕಲ್ ಹಾಕಿ ಬೆಳೀತಾರೆ, ಅಲ್ಲಿ ಯೂಸ್ ಮಾಡ್ತಿದ್ದಾರೆ, ಅದು ಹೇಗೆ ಸರ್? ಏನಾಗುತ್ತೆ ಸರ್, ರೈತ ತಂದ ಕೂಡಲೇ ಈಗ ನಮ್ದು ಗ್ರೀನ್ ರೆವಲ್ಯೂಷನ್ 1960 ನಂತರ ಗ್ರೀನ್ ರೆವಲ್ಯೂಷನ್ ಬಂತಲ್ರಿ, ನಮಗೆಲ್ಲ ರೈತ ಎಂದು ಈಗ ಭಾಳಷ್ಟು ಜನ ಹೇಳ್ತಾರೆ, ಇಲ್ರಿ ರೈತರು ಸಿಕ್ಕಾಪಟ್ಟೆ ಔಷಧ ಹೊಡೆದಕ್ಕಿಂತ ಕಾಯಿಪಲ್ಯಗಳನ್ನು ತಂದು ಕೊಡ್ತಾರೆ, ರೈತರು ಸಿಕ್ಕಾಪಟ್ಟೆ ಔಷಧ ಹಾಕಿದಂಥ ಹಣ್ಣು ಹಂಪಲುಗಳನ್ನು ತಂದು ಕೊಡ್ತಾರೆ, ನಮ್ಮ ಮೇಲೆ ರೈತರ ತಲೆ ಮೇಲೆ ಒಂದು ಅಪವಾದ ಮಾಡ್ತಾರೆ ಸಾಕಷ್ಟು ಜನ. ಇಲ್ಲ ಸರ್, ರೈತ ಎಂದೂ ಮೋಸ ಮಾಡಲ್ಲ, ರೈತ ಅದನ್ನು ಮಾಡಿಯೂ ಇಲ್ಲ. ನಾವು ತುತ್ತ ಅನ್ನಕ್ಕೆ ವಿಷವನ್ನು ತಂದಿಟ್ಟವ್ರು ಯಾರು ಸರ್? 1962ರಲ್ಲಿ ಗ್ರೀನ್ ರೆವಲ್ಯೂಷನ್ ಹೆಸರ ಮೇಲೆ ಸರ್ಕಾರಗಳೇ ರೈತನ ಕೈ ತಂದು ವಿಷವನ್ನು ಕೊಟ್ಟು ಇದನ್ನು ಭೂಮಿಗೆ ಹಾಕಂತ ಹೇಳಿದ್ವಿ ಸರ್ಕಾರಗಳೇ ಹೊರತು ರೈತ ಯಾವತ್ತೂ ಹೋಗಿರಲಿಲ್ಲ ಸರ್. ಆಮೇಲೆ ಈಗ ಬಿಡ್ ಅಂತ ಏಕ್ಷಿಂದ ಹೇಳ್ತಾರೆ. ಆವತ್ತು ಜನಸಂಖ್ಯೆ ಕಡಿಮೆ ಇತ್ತು ಸರ್, ಭಾರತದ ಜನಸಂಖ್ಯೆ 30 ಕೋಟಿ ಇತ್ತು ಸ್ವತಂತ್ರ ಭಾರತ ಆದಾಗ. ಭಾರತದ ಭೂಮಿ ವಿಸ್ತಾರವಾಗಿ ಇತ್ತು. ಇವಾಗ 140 ಕೋಟಿ ಜನಸಂಖ್ಯೆ ಆಗಿದೆ, ಇಂಡಸ್ಟ್ರಿಯಲ್ ಬೆಳೆದಿದೆ, ಆಮೇಲೆ ರೆಸಿಡೆನ್ಷಿಯಲ್ ಲೇಔಟ್ಗಳು ಬೆಳೆದಿದ್ದಾವೆ, ಸಾಕಷ್ಟು ಊರುಗಳು ಡೆವಲಪ್ಮೆಂಟ್ ಆಗಿದ್ದಾವೆ, ಆಮೇಲೆ ಇಂಡಸ್ಟ್ರಿಯಲ್ ಕಾರಿಡಾರ್ ಬಂದಿವೆ, ಹೈವೇಗಳು ಬಂದಿವೆ, ಟ್ರೈನ್ ಬಂದಿದೆ, ಏರ್ಪೋರ್ಟ್ಗಳು ಬಂದು ಭೂಮಿ ಕಡಿಮೆ ಆಗಿದೆ ಸರ್. ಇವತ್ತು ಅದೇ ಸರ್ಕಾರ ಹೇಳಕತ್ತೈತಿ ಸಾವಯವ ಮಾಡ್ರಿ, ಸಾವಯವ. 30 ಕೋಟಿ ಜನಸಂಖ್ಯೆ ಇದ್ದಾಗ ನಿಮಗೆ ಆಹಾರವನ್ನು 30 ಕೋಟಿ ಸಪ್ಲೈ ಮಾಡಕ್ಕೆ ಆಗಂಗಿಲ್ಲ. ಅವಾಗ ನೀವು ಆಧುನೀಕರಣದ ಕೃಷಿಯನ್ನು ಮಾಡಿರಿ, ರಾಸಾಯನಿಕ ಕೃಷಿಯನ್ನು ಮಾಡಿರಿ, ಭಾರತಕ್ಕೆ ಹೊಟ್ಟೆ ತುಂಬಿಸ್ರಿ ಅಂತ ರೈತನಿಗೆ ಹೇಳಿದ್ರಿ. ಇವತ್ತು 140 ಕೋಟಿ ಆಗಿದೆ, ಭೂಮಿ ಗಾತ್ರ ಕಡಿಮೆ ಆಗಿದೆ. ಈ ಸಾವಯವ ಬೆಳೆದಕ್ಕಿಂತ ಭಾರತಕ್ಕೆ ಕೊಡ್ರಿ ಅಂತ ಹೇಳ್ತೀರಿ. ಏನು ನೀವು ವಿಜ್ಞಾನಿಗಳು ಹೇಳುವಂಥ ವಿಜ್ಞಾನಿಗಳ ಶತದಡ್ರು, ಏನು ಇದನ್ನು ಸರ್ಕಾರ ನಡೆಸುವಂಥ ಸರ್ಕಾರನ ಶತದಡ್ಡೈತೋ, ಇದೇ ಕನ್ಫ್ಯೂಸ್ ಮೊದಲು ಎಲ್ಲರೂ ತಿಳ್ಕೊಬೇಕಾದ ವಿಷಯ ಇದೆ ಸರ್. ಇದನ್ನು ನಾವು ಅರ್ಥಕೊಂಡಿವಿ ಅಂದ್ರೆ ಸರ್, ಈಗ ಎಲ್ಲರೂ ಹೇಳ್ತಾರೆ ಸರ್ ಲ್ಯಾಬ್ ಟು ಲ್ಯಾಂಡ್, ನಾವು ಲ್ಯಾಬಲ್ಲಿ ತಯಾರು ಮಾಡ್ತೀವಿ, ನೀವು ಓದು ಲ್ಯಾಂಡಲ್ಲಿ ಹಾಕ್ರಿ, ಇದು ವಿಜ್ಞಾನಿಗಳ ಪಾಲಿಸಿ ರೀ. ನಾವು ಹಂಗಿಲ್ಲ ಸರ್, ನಾವು ಲ್ಯಾಂಡಲ್ಲಿ ಬೆಳಿತೀವಿ, ನೀವು ಲ್ಯಾಬಲ್ಲಾದರೂ ಚೆಕ್ ಮಾಡ್ಕೊಳ್ಳಿ, ಸ್ಟಮಕ್ಕಲ್ಲಾದರೂ ಚೆಕ್ ಮಾಡ್ಕೊಳ್ಳಿ. ಈಗ ಲ್ಯಾಂಡ್ ಟು ಲ್ಯಾಬ್ ಇಷ್ಟೇ ಉಳಿದಿದೆ ಸರ್. ಇನ್ನು 10 ವರ್ಷದಲ್ಲಿ ಎಲ್ಲರೂ ಭೂಮಿಗೆ ಬರ್ತಾರೆ ಸರ್, ಎಲ್ಲರೂ ರೈತನ ಹತ್ರನೇ ಬರ್ತಾರೆ ಸರ್. ಹಿಂಗಾಗಿ ಎಲ್ಲರೂ ರೈತನ ಮಕ್ಕಳು. ನೀವು ಜಾಬ್ ಮಾಡೋಕ್ಕಿಂತನ ಯಾರು ಜಾಬ್ ಅನಿವಾರ್ಯತೆ ಇದ್ದವ್ರು ಮಾಡಿರಿ, ಇಲ್ಲದವ್ರು ಎಲ್ಲರೂ ಸಹಿತ ಹಳ್ಳಿಗೆ ಬಂದು ನಿಮ್ಮ ತೋಟದಲ್ಲಿ ವಿಶೇಷವಾದ ಬೆಳೆಗಳನ್ನು ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಸುತ್ತಮುತ್ತಲ ಪಟ್ಟಣಕ್ಕೆ ಬೇಕಾಗಂಥ ಎಲ್ಲ ಆಹಾರವನ್ನು ಬೆಳ್ಕೊಂಡು ನೀವೇ ತಯಾರು ಮಾಡಿ ನಿಮ್ಮ ಸುತ್ತಮುತ್ತಲೇ ಅವ್ರಿಗೆ ಕೊಟ್ಟಿರ್ತಂದ ನಿಮ್ಮಂಥ ಶ್ರೀಮಂತ ಯಾರೂ ಅಲ್ವೇ ಅಲ್ಲ ಸರ್. ಈಗ ನಾವು ಮುಂಜಾನೆಯಿಂದ ನಾವು ಈಗೆಲ್ಲ ಕಬ್ಬು ಬೆಳಿತೀವಿ ಸರ್, ಮುಂಜಾನೆಯಿಂದ ಸಾಯಂಕಾಲ ಮಟ್ಟ ಒಂದು 50 ಐಟಮ್ ಬೇಕು ಸರ್ ನಮ್ಮ ಮನೆಗೆ. ನಾವು ಬೆಳೀತಾ ಇರೋದೆಷ್ಟು ಸರ್? ಒಂದು ಕಬ್ಬು, ಅರಿಶಿನ, ಭಾಳ ಅಂದರೆ ಮೆಕ್ಕೆಜೋಳ, 3 ಬೆಳಿತೀವಿ. ಉಳಿದದ್ದೆಲ್ಲ ಏನು ಮಾಡ್ತೀವಿ ಸರ್? 50ರಲ್ಲಿ 47 ಖರೀದಿ ಮಾಡ್ತಿರ್ತೀವಿ. ಅದು ಹಂಗಾಗದೆ ಹೆಸರು, ಉದ್ದು, ಊದಲು, ಬರಗು, ನವಣೆ, ಸಾಮೆ, ಇವು ಒಂದು ಪ್ರತಿಯೊಂದು ಹಳ್ಳಿಯೊಳಗೆ ಬೆಳೆದ್ರೆ ಅಲ್ಲೇ ಮಾರುಕಟ್ಟೆ ಆದ್ರೆ ಭಾರತದ ಆರ್ಥಿಕ ಪರಿಸ್ಥಿತಿ ತನ್ನಿಂದ ತಾನೇ ಮೇಲಕ್ಕೆ ಬರುತ್ತೆ ಸರ್. ಓಕೆ. ಈಗ ನಿಮಗಂತೂ ಮಾರುಕಟ್ಟೆ ಜ್ಞಾನ ಇತ್ತು, ವೃದ್ಧಿ ಮಾಡೋಕ್ಕಾಗಿತ್ತು, ಎಲ್ಲ ಆಯಿತು. ಈ ಸುಮಾರು ಜನಕ್ಕೆ ಪಾಪ ಅವ್ರಿಗಿನ್ನೂ ಅಕ್ಷರ ಜ್ಞಾನ ಇಲ್ಲ, ಮತ್ತು
ಮಕ್ಕಳಾದರೂ ಈಗಿನ ಇವರು ಕೈ ಜೋಡಿಸ್ತಾರೆ ಅಂದರೆ ಅವರು ವಿಮುಖರಾಗಿದ್ದಾರೆ. ಎಲ್ಲೋ ಒಂದು ನೌಕರಿ ಮಾಡ್ಕೊಂಡು ಬದುಕ್ಬಿಡೋಣಪ್ಪ, ಕೃಷಿಯಲ್ಲಿ ಬದುಕೋಕ್ಕಾಗಲ್ಲ ಅನ್ನೋದು ಬಂದ್ಬಿಟ್ಟಿದೆ. ಇದಕ್ಕೇನು ಹೇಳ್ತೀರಿ ಸರ್? ಏನಿಲ್ಲ, ಸರ್ಕಾರಗಳೇ ಇಷ್ಟೊಂದು ಹೆಲ್ಪ್ ಮಾಡಕತ್ತಾವ. ODOP ಅಂತ ಸ್ಕೀಮ್ ಕೊಟ್ಟವ. ಕೆಪೆಕ್ ಸಂಸ್ಥೆ ನಿಮ್ಮನ್ನು ಬ್ರ್ಯಾಂಡಿಂಗ್ ಮಾಡಕ್ಕೆ ರೆಡಿ ಇದೆ. ನಿಮಗೆ ಮಾರುಕಟ್ಟೆಯನ್ನು ಎಲ್ಲಿ ಕಲ್ಪಿಸ್ಬೇಕಂತ ಈಗ ಕೆಪೆಕ್ ಸಂಸ್ಥೆಯಲ್ಲಿ ಇವಾಗ ಒಬ್ಬರು ಶಿವಪ್ರಕಾಶ್ ಅಂತ ಬಂದಿದ್ದಾರೆ, MD. ನಾನು ಸಾಕಷ್ಟು MDಗಳನ್ನ ಅಧಿಕಾರಿಗಳನ್ನು ನೋಡಿದ್ದೀನಿ. ಕೆಳ ಹಂತದಲ್ಲಿ ನಮ್ಮ ಗೀತಾ ಹಿರೇಮಠ ಇರ್ಬೋದು, ತಸ್ಕಿನ್ ಡಾಂಗೆ ಇರ್ಬೋದು. ಮೇಲ್ಮಟ್ಟದಲ್ಲಿ ಶಿವಪ್ರಕಾಶರಂತ ಅವ್ರು ಒನ್ ಟೆಕ್ಸ್ಟೈಲ್ ಏನಾದರೂ ಮಾತಾಡಿದ್ರು ನಮಗೂ ನೋವು ಅನಿಸ್ತದ್ರಿ. ಅಂಥ ಅಧಿಕಾರಿಗಳಿದ್ರೆ ರೈತಿಗೇನು ಸಾವಿಲ್ಲ ಸರ್. ಹೊಸ ಯುವ ಅಗ್ರಿ ಎಂಟರ್ಪ್ರಿನರ್ಗಳಿಗೆ ಸಾವಿಲ್ಲ ಸರ್. ಅವರೆಲ್ಲ ಮಾರ್ಗದರ್ಶಕರು ಸರ್, ಶಿವಪ್ರಕಾಶ್ ಸರ್. ಅಷ್ಟೊಂದು ಜ್ಞಾನ ಇಟ್ಕೊಂಡವರು ಈ ಕೆಪೆಕ್ಕಲ್ಲಿ ಅಂದರೆ ODOPಯಿಂದ ಬೆಳೆದಂಥ ಪ್ರತಿಯೊಬ್ಬ ರೈತರು, ಯಾರ್ಯಾರು ಉಪ್ಪಿನಕಾಯಿ ತಗೊಳ್ಳಿ, ಯಾರು ರೊಟ್ಟಿನ ಮಾಡಲಿ, ಯಾರು ಇನ್ನೇನೇನೋ ಮಾಡಲಿ, ಯಾರು ಬೆಲ್ಲನ ಮಾಡಲಿ, ಯಾರು ಶಾವಿಗೆನ ಮಾಡಲಿ, ಅವ್ರು ಎಲ್ಲ ಪ್ರಾಡಕ್ಟ್ಗಳನ್ನು ಬೆಂಗಳೂರಿನ ಜನರಿಗೆ ತಿನ್ನಿಸ್ಬೇಕನ್ನುವಂಥ ಒಂದು ಕನಸು ಕಟ್ಟಿಕೊಂಡು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೇಳ್ತಾ ಇದ್ದಾರೆ, ಹೋಟೆಲ್ಗಳಿಗೆ ಹೇಳ್ತಾರೆ, ನಮ್ಮ ಕೆಪೆಕ್ಕಲ್ಲಿ ಅಂದ್ರೆ ODOPಯಲ್ಲಿ ಬೆಳೆದಂಥ ರೈತರ ಪ್ರಾಡಕ್ಟ್ಗಳನ್ನು ಬಳಸಿ ಅಂತ ಹೇಳ್ತಾರೆ. ಇಂಥ ಅಧಿಕಾರಿಗಳು ಸಿಗೋದು ಕಠಿಣ ಸರ್. ಬಟ್ ಸ್ವಲ್ಪ ನಿಮ್ಮ ಹಿಂದಿನ ಪ್ರಶ್ನೆಗೆ ಹುಡುಕೋದಾದ್ರೆ ಉತ್ತರನ, ನೀವು ಹಳ್ಳಿಯಲ್ಲಿ ಬೆಳಿತೀರಿ, ಆಯಾ ಜಿಲ್ಲೆಯಲ್ಲೇ ನಿಮ್ಮ ಪ್ರಾಡಕ್ಟನ್ನು ಮಾರ್ರಿ ಅಂತ ಹೇಳ್ತೀರಿ. ಬಟ್ ನೀವು ಪ್ರಯತ್ನ ಮಾಡಿದ್ದು ಸಕ್ಸಸ್ ಆಗಿದ್ದು ಎಲ್ಲಿ ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ನೀವು ಸಕ್ಸಸ್ ಆಗಿದ್ದೀರಿ ಅಲ್ವಾ? ಹಾಗಾಗಿ ಇಲ್ಲಿ ಪ್ರಶ್ನೆ ಎಲ್ಲರಿಗೂ ಬರ್ತಿದೆ, ಉತ್ತರ ಇಲ್ಲೇ ಇದೆ ನೋಡಪ್ಪ. ಅವರು ಅಲ್ಲಿ ಮಾರಿದ್ದಾರೆ ಆಗಿದ್ದಾರೆ, ನಮಗೆ ಜಿಲ್ಲೆಯಲ್ಲಿ ಮಾರಂತಾರೆ. ಇಲ್ಲೇ ನಾನು ಮಾಡೋ ಉತ್ಪನ್ನ ಸಹಜವಾಗಿ ಒಂದಿಷ್ಟು ರೇಟ್ ಜಾಸ್ತಿ ಆಗುತ್ತೆ ಸರ್. ಇನಿಷಿಯಲಿ ನಾನು ಅದಕ್ಕೆಲ್ಲ ರೆಡಿ ಆಗಿರಲ್ಲ, ಅಷ್ಟು ದೊಡ್ಡ ಬಂಡವಾಳ ಹಾಕಿ ಎಲ್ಲೋ ಪಾಕೆಟ್ ಎಲ್ಲೋ ಮಾಡಿಸ್ಬೇಕಾಗ್ತದೆ, ಸೀಲ್ ಎಲ್ಲೋ ಮಾಡಬೇಕಾಗ್ತದೆ, ಏನೇನೋ ಕತೆಗಳಿದೆ. ತಂದು ಮಾರುವಾಗ ಒಂದು 10 ರೂಪಾಯಿನೋ 20 ರೂಪಾಯಿನೋ ಎಲ್ಲರಿಗಿಂತ ಜಾಸ್ತಿ ಆಗ್ತದೆ. ಇಲ್ಲಿ 1 ರೂಪಾಯಿ ಕಡಿಮೆ ಸಿಕ್ಕರೂ ಸಾಕು ಅಂತ ಹುಡುಕೋ ಜನ ನನ್ನ ಜಿಲ್ಲೆಯಲ್ಲಿ ಇರ್ತಾರೆ. ನನ್ನ ಪ್ರಾಡಕ್ಟನ್ನು ಅದೇ ಜಿಲ್ಲೆಯಲ್ಲಿ ಮಾರೋದು ಹೇಗೆ? ಇಲ್ಲ ಸರ್, ಒಂದು ಜಿಲ್ಲೆ ಒಂದು ಉತ್ಪನ್ನ ಇಲ್ಲಿ ಮಾರಿ ಅಂತ ನಾನು ಹೇಳ್ತಿರ್ಕಿಲ್ಲ, ಸರ್ಕಾರ ಹೇಳ್ತಾ ಇದೆ. ನಾನು ಹೇಳ್ತಾ ಇರೋದು ಆರೋಗ್ಯವಂತ ಜ್ಞಾನ ಯಾರಿಗಿದೆ, ನಿಮ್ಮ ಪ್ರಾಡಕ್ಟ್ ಕಾಸ್ಟ್ಲಿ ಇದೆಯಾ, ಅದನ್ನು ತಿನ್ನುವಂಥ ಜನ ಎಲ್ಲಿದ್ದಾರೆ ಅವ್ರನ್ನ ಹುಡುಕ್ರಿ. ಯಾರಿಗೆ ಆರೋಗ್ಯದ ಬಗ್ಗೆ ಅತಿಯಾದ ಆಸಕ್ತಿ ಇದೆ, ಯಾರದೇ ಶ್ರೀಮಂತರಿದ್ದಾರೆ, ಅವ್ರಿಗೆ ಒಳ್ಳೆ ಆಹಾರ ಬೇಕಾಗಿ ಹುಡುಕ್ತಾ ಇದ್ದಾರೆ, ಅವ್ರನ್ನ ನೀವು ಕನೆಕ್ಟ್ ಆಗಿ ಅವ್ರಿಗೆ ನಿಮ್ಮ ವಸ್ತುವಿನ ಬಗ್ಗೆ ಡೆಮೋ ಕೊಡ್ರಿ. ಈಗ ನಾನು ಬೆಲ್ಲ ಹೇಳ್ತೇನೆ, ನಮ್ಮ ಚಾ ಹೊಡೆದು ಹಾಳಾಗೋಗಲ್ಲ ಅಂತ, ನನ್ನ ಜೊತೆಗೆ ಒಂದು ಪಕೆಟ್ ಇರುತ್ತೆ ಯಾವತ್ತು. ಸೊ ಅವ್ರು ಹಾಳಾಗಲ್ಲ ಕರೇನು ಅಂತ ಹೇಳ್ತಾರೆ, ನಿಮ್ಮ ಹಾಲು ತೋರಿ ನನ್ನ ಕಣ್ಣು ಮುಂದೆ ಹಾಕಿ ಮಾಡಿ ತೋರಿಸ್ತೀನಿ, ನಾನೇ ಮಾಡಿ ತೋರಿಸ್ತೀನಿ ಅವ್ರ ಕೈಯಾರೆ. ಅಷ್ಟು ರೈತ ವಿಶ್ವಾಸನ ಆಗಿರ್ಬೇಕು ಸರ್. ನನ್ನ ಪ್ರಾಡಕ್ಟಿಗೆ ನಾನು ವಿಶ್ವಾಸನರಾಗಿರಬೇಕು. ಆಮೇಲೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೆಂಗಿರ್ಬೇಕಂದ್ರೆ ಸರ್, ಈಗ ನಾನು ಮಾರುಕಟ್ಟೆಗೆ ಸಂಕ್ರಮಣದಿಂದ 10,000 ರೂಪಾಯಿಗೆ 1 kg ಬೆಲ್ಲವನ್ನು ಮಾರುಕಟ್ಟೆಗೆ ತರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ತರ್ತಾ ಇದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಅದರ ಮಾರುಕಟ್ಟೆಗೆ ಅದನ್ನು ಎಲ್ಲಿ ಮಾರಬೇಕು? ಹೌದು, ಅದೊಂದು ಕುತೂಹಲ ಕೇಳಿ, ಹೆಂಗೆ ಮಾಡ್ತೀರಿ ಅದನ್ನು ಸರ್? ಅದು ಹೆಂಗೆ ಮಾಡ್ತೀವಿ ಅಂತಂದರೆ ಮಾಡೋ ಪ್ರೊಸೆಸ್ಸು ಭಾಳ ವಿಭಿನ್ನ ಇದೆ ಸರ್. ಈಗ ನಾವು 3,500 ರೂಪಾಯಿಗೆ 1 ಟನ್ ಕಬ್ಬು ಖರೀದಿ ಮಾಡ್ತಿದ್ದೀವಿ ಸರ್. ಆ ಕಬ್ಬನ್ನು ನಾವು ಖರೀದಿ ಮಾಡೋದು ಹೆಂಗಿರ್ತದೆ, ಫಸ್ಟ್ ಮೆಥಡಲ್ಲಿಂದ ಹೇಳ್ಬೇಕಂದ್ರೆ 2 ನಿಮಿಷ ನಾವು ಮುಗಿಸ್ಬಿಡ್ತೀವಿ ಸರ್. ಅದು ಏನು ನಾವು ಆರ್ಗ್ಯಾನಿಕ್ಲಿ ಮಾಡುವಂಥ ಈಗೇನು 10,000 ರೂಪಾಯಿಗೆ 1 kg ಬೆಲ್ಲ ಮಾರ್ತೀವಿ ಅಂತ ಹೇಳ್ತಿದ್ರು ಸರ್, ಅದ್ರ ಮೆಥಡನ್ನು ಹೇಳ್ತೀನಿ. ಅದಕ್ಕೆ ನಾವು ಕರ್ಕೊಳ್ಳುವಂಥ ಲೇಬರ್ ಹೆಲ್ದಿ ಆಗಿರ್ಬೇಕು. ಮೊದಲು ಅವನು ಆತನೇ ಆರೋಗ್ಯವಂತನಾಗಿರ್ಬೇಕು. ಅವನ ಹೆಲ್ತ್ ಚೆಕಪ್ ತಗೋತೀವಿ ಫಸ್ಟ್. ಆಮೇಲೆ ಕಬ್ಬಿನ ಆಯ್ಕೆ, ಆ ಮಣ್ಣಿನ ಹೆಲ್ತ್ ಕಾರ್ಡ್ ಅಂತ ತಗೋತೀವಿ ಸರ್. ಯಾವ ಕಬ್ಬನ್ನು ಬೆಳೀತಾ ಇದ್ದಾರೆ ಆ ರೈತನ ಮಣ್ಣಿನ ಹೆಲ್ತ್ ಕಾರ್ಡ್ ಅಂತ ತಗೋತೀವಿ. ಪರಿಶುದ್ಧವಾದ ಮಣ್ಣು ಐತಿಲ್ಲ ಒಂದು ಸಾವಯವ ಮಣ್ಣಿನಲ್ಲಿ ಬೆಳೆದಾರಲ್ಲ ಚೆಕ್ ಮಾಡ್ತೀವಿ ಸರ್. ಅದನ್ನು ಚೆಕಪ್ ಆದ ಮುಗಿದ ಮೇಲೆ ಆ ತೋಟದಲ್ಲಿರುವಂಥ ಎಲ್ಲ ಕಬ್ಬುಗಳನ್ನು ಆಯ್ಕೆ ಮಾಡಲ್ಲ ಸರ್ ನಾವು. ಫಲವತ್ತತೆಯಿಂದ ಮತ್ತು ಸಮೃದ್ಧವಾಗಿ ಬೆಳೆದಂಥ ಕಬ್ಬನ್ನು ತಗೋತೀವಿ ಸರ್. ತಗೊಂಬಂದು ಅದರ ಮೇಲ್ಭಾಗವನ್ನು ಕಟ್ ಮಾಡ್ತೀವಿ ಸರ್. ಅರ್ಧದಿಂದ ಮೇಲ್ಭಾಗವನ್ನು ಕಟ್ ಮಾಡ್ತೀವಿ. ಕಟ್ ಮಾಡ್ಕೊಂಬಂದು ಅದನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಕಬ್ಬನ್ನು ವಾಶ್ ಮಾಡ್ತೀವಿ ಸರ್. ವಾಶ್ ಮಾಡಿದ ನಂತರ ಅದನ್ನು ಒಂದು AC ರೂಮಲ್ಲಿ ತೊಗೊಂಬಂದು, ನಮ್ಮ ಸ್ಟೇನ್ಲೆಸ್ ಸ್ಟೀಲ್ದು ಟ್ರೇಗಳದಾವೆ, ಅದ್ರ ಮುಖಾಂತರ ತೊಗೊಂಬಂದು ಪೂರ್ತಿ ಹೈಜೆನಿಕಲಿ, ಕೈಗೆ ಹ್ಯಾಂಡ್ ಕ್ಲೋಸ್ ಇರಬೇಕು, ಹೇರ್ ಕ್ಯಾಪ್ ಇರಬೇಕು, ಮಾಸ್ಕ್ ಇರಬೇಕು, ಪೂರ್ತಿ ಹೈಜೆನಿಕಲಿ ಇರುವಂಥ ರೂಮಲ್ಲಿ ಅದರ ಮೇಲ್ಗಡೆ ಇರುವಂಥ ಸ್ಕಿನ್ನನ್ನೆಲ್ಲ ರಿಮೂವ್ ಮಾಡ್ತೀವಿ ಸರ್. ಯಾಕಂದರೆ ಸ್ಕಿನ್ ಮೇಲೆ ಈ ಅನೇಕ ಹುಳ ಹುಪ್ಪಟಗಳೆಲ್ಲ ಕೂತು ಏನೋ ಫಂಗಸ್ ಅದು ಬೆಳೆದಿರ್ತದೆ. ಅದು ಮೊದಲನೇದು ಮೆಥಡ್ ಅಂತಂದರೆ ಬಿಸಿ ನೀರಲ್ಲಿ ತೊಳೆದಾಗ ಹೋಗಿರುತ್ತೆ. ತದನಂತರ
ಅದನ್ನು ಸ್ಕಿನ್ ರಿಮೂವ್ ಮಾಡಿದಾಗ ಅದೆಲ್ಲ ಹೊರಗೆ ಹೋಗುತ್ತೆ. ಆ ರಿಮೂವ್ ಮಾಡಿದಂಥ ಕಬ್ಬನ್ನು ತೆಗೆದುಕೊಂಡು ನಾವು ಅಲ್ಲಿ ಇರುವಂಥ ಕ್ರಸಿಂಗ್ ಮಷೀನಲ್ಲಿ ಹಾಲನ್ನು ತಗೋತೀವಿ ಸರ್. ಆ ಬಂದಂಥ ಹಾಲನ್ನು 5 ಸರಿ ಫಿಲ್ಟರ್ ಮಾಡ್ತೀವಿ. 5 ಸರಿ ಫಿಲ್ಟರ್ ಮಾಡಿದ ಮೇಲೆ ಇದೆಲ್ಲನೂ ಕಂಪ್ಲೀಟ್ ಹವಾ ನಿಯಂತ್ರಿತ ಕೊಠಡಿಯೊಳಗೆ ನಡೆಯುತ್ತೆ ಸರ್. ಅದನ್ನು ತೆಗೆದುಕೊಂಡು ಅದನ್ನು ನಾವು ಬಾಯ್ಲ್ಗೆ ಹೋಗ್ತೀವಿ ಸರ್. ಆ ಬಾಯ್ಲ್ಗೆ ಹೋದ್ಮೇಲೆ ಅದನ್ನ ಏನು ಕುದಿಸ್ತೀವೋ ಅದ್ರ ಮೇಲೆ ಮಡ್ಡಿಯನ್ನು ಎಲ್ಲನೂ ರಿಮೂವ್ ಮಾಡ್ತೀವಿ ಸರ್. ಸರಿಯಾಗಿ ರಿಮೂವ್ ಮಾಡಿಕೊಂಡು ಉತ್ತಮವಾದಂಥ ಹಾಲನ್ನು ಕಡಾಯಿ ಒಳಗೆ ಕುದಿಸ್ತೀವಿ ಸರ್. ಸ್ಟೇನ್ಲೆಸ್ ಸ್ಟೀಲ್ದೊಳಗೆ ಕುದಿಸ್ತೀವಿ. ಅಲ್ಲಿಂದ ಅದು ಲಾಸ್ಟ್ ಹಂತಕ್ಕೆ ಬಂದ ಮೇಲೆ ನಾವು ಗಾಣದ ಎಣ್ಣೆ ಅಂತೀವಿ, ಅಡುಗೆ ಎಣ್ಣೆಯನ್ನು ಹಾಕೋದಂತ ಒಂದು 100 ml ಅಡುಗೆ ಎಣ್ಣೆ ಹಾಕ್ತೀವಿ, ಅಂದ್ರೆ ತಳಕ್ಕೆ ಹತ್ತಬಾರ್ದು ಅಂತ. ಅಲ್ಲಿ ನಾವು ಶುದ್ಧ ದೇಸಿ ಆಕಳ ತುಪ್ಪವನ್ನು ಬಳಸೋನು, ಅದನ್ನು ಬಳಸಿ ಅಲ್ಲಿಂದ ಬೆಲ್ಲ ತಯಾರು ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಹೈಜಿನಿಕ್ ಇರುವಂಥ ಪ್ಲೇಸಲ್ಲಿ ಅದನ್ನು ಬೆಲ್ಲ ತಗೊಂಡು ಪೌಡರ್ ಮಾಡ್ತೀವಿ ಸರ್. ಪೌಡರನ್ನು ಆಮೇಲೆ ಓವನದಲ್ಲಿ ಹಾಕಿ ಅದರಲ್ಲಿರುವಂಥ ಮಾಯ್ಚರನ್ನು ರಿಮೂವ್ ಮಾಡ್ತೀವಿ. ಆಮೇಲೆ ಅತ್ಯುತ್ತಮವಾದಂಥ ಹೈಜಿನಿಕ್ ಅದಕ್ಕಾಗಿನ ಒಂದು ಬಾಟಲ್ಗಳನ್ನು ಮಾಡಿಸ್ತೀವಿ ಸರ್. ಬರೀ ಅದು 1 kg ಪೌಡರ್ ಬೆಲ್ಲವನ್ನು ಹಿಡಿಯುವಂಥ ಒಂದು ಬಾಟಲ್ಗೆ 2,000 ರೂಪಾಯಿ ಖರ್ಚು ಮಾಡಿ ಕಸ್ಟಮೈಸ್ ನಾವೇ ಮಾಡೆಲ್ ಕೊಟ್ಟು ಮಾಡಿಸ್ತೀವಿ ಸರ್. ಹಾಂ ಸರ್, ಒಂದು ಬರೀ ಖಾಲಿ ಬಾಟಲ್ಗೆ 2,000 ರೂಪಾಯಿ ಬೆಲೆ ಬರುತ್ತೆ ಸರ್. ಅದರಲ್ಲಿ ಆ ಬೆಲ್ಲವನ್ನು ಫಿಲ್ ಮಾಡಿ ಅದನ್ನು ಸರಿಯಾಗಿ ಪ್ಯಾಕಿಂಗ್ ಮಾಡಿ ನಮ್ಮ ದೇಶದಲ್ಲಿ ಎಷ್ಟು ಮಿಲೇನಿಯರ್ಸ್ ಇದ್ದಾರೆ, ಯಾರು 3,000 ರೂಪಾಯಿ 4,000 ರೂಪಾಯಿ ಕೊಟ್ಟು ನೀರು ಕುಡಿಯಕತ್ತಾರ, ಯಾರು ಉದ್ಯಮಿಗಳ ಆರೋಗ್ಯದ ಬಗ್ಗೆ ಚಿಂತನೆ ಇದೆ, ಯಾರು ಮುಂಬೈ ಬೆಂಗಳೂರು ದಿಲ್ಲಿ ಅನ್ನುವಂಥ ಅನೇಕ ಉದ್ಯಮಿಗಳ ಈ ನೀರು ಕುಡಿದು ಆರೋಗ್ಯದ ಸ್ಪೋರ್ಟ್ಸ್ಮನ್ಗಳಿದ್ದಾರೆ, ಅಂಥವ್ರು ಎಲ್ಲರಿಗೂ ಸಹಿತ ಆ ಬೆಲ್ಲದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದರಲ್ಲಿ ಇನ್ನೊಂದು ಮಾಡತ್ತಾ ಇದ್ದೀವಿ ಸರ್. ನಾವು ಬರೀ ನಮ್ಮ ಆ ಬಾಟಲ್ ಮೇಲೆ ಲೋಗೋ ಒಂದಿರುತ್ತೆ, ಕೆಳಗೆ ಸ್ಕ್ಯಾನರ್ ಒಂದಿರುತ್ತೆ. ಆ ಲೋಗೋ ನೋಡಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಲೈವ್ ಸ್ಟ್ರೀಮ್ ನಾವು ಬೆಲ್ಲ ಹೆಂಗೆ ತಯಾರು ಮಾಡತ್ತಿದ್ದೀವಿ ಅಂತ ಬಳಕೆದಾರ ಅವ್ರ ಮನೆಯಲ್ಲೇ ಕೂತ್ ನೋಡುವಂಥ ಅವಕಾಶವನ್ನು ಅದರಲ್ಲಿ ಇಡ್ತಾ ಇದ್ದೀವಿ ಸರ್. ಲೈವ್ ಸ್ಟ್ರೀಮ್ ನಾನು ತಿನ್ನುವಂಥ ಬೆಲ್ಲ ಎಷ್ಟು ಉತ್ಕೃಷ್ಟವಾಗಿದೆ. ಇವತ್ತು ನಮ್ಮ ಬಿಲಿಯನಿಯರ್ಸ್ ಅವ್ರಿಗೆ ಎಲ್ಲಿ ನೋಡಿ ಬಂದು ನೋಡೋಕ್ಕಾಗಲ್ಲ ಸರ್. ನಮ್ಮ ಆಲೆ ಮನೆಯಲ್ಲಿ ನಾವು ಹೆಂಗೆ ತಯಾರು ಮಾಡ್ತೀವಿ ಅಂತ ಅವ್ರು ಅಲ್ಲೇ ತಮ್ಮ ಮನೆಯಲ್ಲಿ ಕೂತ್ಕೊಂಡು ಮತ್ತು ತಮ್ಮ ದೊಡ್ಡ ಪ್ರೊಜೆಕ್ಟ್ ಸ್ಕ್ರೀನ್ ಮೇಲೆ ಅಥವಾ TV ಮೇಲೆ ಅದನ್ನೊಂದು ಸ್ಕ್ಯಾನ್ ಮಾಡಿಬಿಟ್ರೆ ಬೆಲ್ಲ ಹೆಂಗೆ ತಯಾರಾಗ್ತದೆ ಅನ್ನೋದು ನಮ್ಮ ಬೆಲ್ಲ ತಿಂತಾನೂ ಸಹಿತ ನಾನು ತಯಾರು ಮಾಡುವಂಥ ಬೆಲ್ಲ, ನಾನು ತಿಂತಾ ಇರುವಂಥ ಬೆಲ್ಲನೂ ಹೆಂಗಿದೆ ಅಂತ ತಕ್ಷಣ ಅವ್ರ ಮನೆಯಲ್ಲಿ ಕೂತ್ ನೋಡ್ಕೋಬೇಕು. ಅದಕ್ಕಾಗಿ ಇಷ್ಟೆಲ್ಲ ಪ್ರೊಸೀಜರನ್ನು ಮಾಡಿ ಆ ಬೆಲ್ಲವನ್ನು ಮಾರುಕಟ್ಟೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ನಾವು. ಈಗ ತಯಾರಿ ನಡೆದಿದೆ ಸರ್. ಇಡೀ ವಿಶ್ವದಲ್ಲಿ 10,000 ರೂಪಾಯಿ kg ಬೆಲ್ಲ ಎಲ್ಲೂ ಇಲ್ಲ ಸರ್. ಅದು ಈ ಸಂಗಾನಟ್ಟಿ ಮಣ್ಣಿನಿಂದ, ಕರುನಾಡಿನ ಮಣ್ಣಿನಿಂದ ಏನು ವಿಶ್ವದಲ್ಲಿರುವಂಥ ಎಲ್ಲ ಬಿಲಿಯನಿಯರ್ಗಳನ್ನು ತಲುಪುವಂಥ ಹಂಬಲದಲ್ಲಿ ನಾವಿದ್ದೀವಿ ಸರ್. ಉತ್ತಮವಾದಂಥ ಬೆಲ್ಲ ಕೊಡ್ಲಿಕ್ಕೆ ರೆಡಿಯಾಗಿರ್ತೀವಿ ಸರ್. ಎಲ್ಲಿ ತಯಾರಾಗುತ್ತೆ ಇಲ್ಲಿ? ಅದಕ್ಕಾಗಿನ ಒಂದು ಸ್ಟ್ರಕ್ಚರ್ ರೆಡಿ ಮಾಡ್ತಾ ಇದ್ದೀವಿ ಸರ್. ನಾಳೆಯಿಂದ ವರ್ಕರ್ಸ್ ಬರ್ತಾ ಇದ್ದಾರೆ. ಕಂಪ್ಲೀಟ್ ಸ್ಟ್ರಕ್ಚರ್ ಅದಾದಮೇಲೆ ನಿಮ್ಮನ್ನು ಕರೆದು ಮೊದಲೇ ನಿಮಗೆ ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್. ನಮ್ಮ ಪುಣ್ಯ ಎಲ್ಲನೂ ವಿಭಿನ್ನ ರೀತಿ ಸರ್. ನೀವು ಅದನ್ನು ನೋಡೋರಿಗೂ 500 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ ಸರ್. ಅದು ನೋಡಕ್ಕೆ ಬಂದವ್ರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತೀವಿ, ಕಡಿಮೆ ಇಲ್ಲ ಸರ್. ಯಾಕಂತಂದರೆ ನೀವು ಒಳಗೆ ನೋಡಕ್ಕೆ ಬರ್ಬೇಕಾದ್ರೆ ನಿಮ್ಗೆ ಎಪ್ರಾನ್ ಕೊಡ್ತೀವಿ, ಹೇರ್ ಕ್ಯಾಪ್ ಕೊಡ್ತೀವಿ, ಮಾಸ್ಕ್ ಕೊಡ್ತೀವಿ, ಹ್ಯಾಂಡ್ ಗ್ಲೌಸ್ ಕೊಡ್ತೀವಿ. ನಿಮ್ಗೆ ಅದರಲ್ಲಿ ನೀವು 500 ರೂಪಾಯಿ ನಾವು ತೊಗೋತೀವಿ ಅನ್ನೋದಷ್ಟೇ ಅಲ್ಲ ಸರ್. ನೀವು ಒಳಗೆ ಬಂದು ವಿಸಿಟ್ ಮಾಡೋ ತನಕ ನಿಮ್ಗೆ ಎಪ್ರಾನ್ಗೆ ಏನು ಖರ್ಚಾಗುತ್ತೆ ಅದೇ ಖರ್ಚು ನಾವು ತೊಗೋತಿದ್ದೀವಿ. ನೀವು ಒಂದ್ಸರಿ ನೀವು ಅದರಲ್ಲಿ ಒಳಗಡೆ ಬಂದರೆ ಒಂದು ಆಪರೇಷನ್ ಥಿಯೇಟರ್ಗೆ ಬಂದಂಗೆ ಏನು ಫೀಲ್ ಇರುತ್ತೆ ಆ ಫೀಲ್ ಬೆಲ್ಲ ತಯಾರು ಮಾಡೋಲ್ಲಿ ಇರುತ್ತೆ ಸರ್.